ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸ್ವಲ್ಪ ಪ್ರೋಮೋ ಲೇಟ್ ಆಗಿ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋ ನೋಡ್ಬಿಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ ರದ್ದು ಮಾಡ್ತಿದ್ದಾರೆ. ನಾವೆಲ್ಲ ಹಂಗಾರೆ ಏನು ಯಾಕೆ ಬಂದಿದೀವಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ಬಿಗ್ ಬಾಸ್, ನಮ್ಗೆ ಗೊತ್ತಿಲ್ಲ ಕೆಲಸ. ನಾವು ಸೈಡ್ ಅಲ್ಲಿ ಕೂತಿರ್ತೀವಿ. SLC ಆದ ತಕ್ಷಣ ಸ್ಕೂಲ್ ಮುಗಿಸ್ಕೊಂಡು ಯೂನಿಫಾರ್ಮ್ ಬಿಚ್ಬಿಟ್ಟು ಕಲರ್ ಡ್ರೆಸ್ ಹಾಕೊಂಡ್ ಬಂದ್ಬಿಡೋದಲ್ಲ. ಆಲ್ಮೋಸ್ಟ್ ಇಲ್ಲಿ ಕ್ಯಾಪ್ಷನ್ ಕೊಟ್ಟಿರೋದೇನಪ್ಪ ಅಂತಂದ್ರೆ ಅವರು ನಿಮ್ಮ ಪ್ರಕಾರ ಅನ್ಯಾಯ ಆಗಿದ್ದು ಯಾರಿಗೆ ಅಂತ ಅಂದ್ಬಿಟ್ಟು, ಇಲ್ಲಿ ಅನ್ಯಾಯ ಆಗಿದ್ದು ಯಾರಿಗೆ ಅಂತ ಅಂದ್ಬಿಟ್ಟು ಹೇಳೋದಾದ್ರೆ ನಿಜವಾಗ್ಲೂ ಕೂಡ 5 ಜನ ಕಂಟೆಸ್ಟೆಂಟ್ಗೂ ಕೂಡ ಇಲ್ಲಿ ಅನ್ಯಾಯ ಆದಂಗೆ ಲೆಕ್ಕ. ಇಲ್ಲಿ ಧನುಷ್ ಗೌಡ ಅವರು ಗೇಮ್ ಏನೋ ನಿನ್ನೆ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಗೇಮ್ ಏನೋ ಅವರು ಫಿನಿಶ್ ಮಾಡಿಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬೆಲ್ ಕೂಡ ಹೊಡೆದು ಗೆದ್ದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಇಲ್ಲಿ ಬಿಗ್ ಬಾಸ್ ಅವರು ಹೇಳ್ತಾರೆ ನಿಯಮದ ಪ್ರಕಾರ ಅವರು ಒಂದು ಏನು ರೂಲ್ಸ್ ಹೇಳಿದ್ರು ಆ ರೂಲ್ಸ್ ಪ್ರಕಾರ ಇಲ್ಲಿ ಆಡ್ಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅವಾಗೇ ಗೊತ್ತಾಯಿತು ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಆಯ್ತು ಅಂತ ಅಂದ್ಬಿಟ್ಟು. ಉಸ್ತುವಾರಿಗಳು ಇಲ್ಲಿ ಇದ್ದಿದ್ದಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರಿದ್ರು, ಗಿಲ್ಲಿ ನಟ ಅವರಿದ್ರು, ಕಾವ್ಯ ಅವರಿದ್ರು. ಆ ನಂತರ ಇಲ್ಲಿ ಹೇಳ್ತಾರೆ ಬಿಗ್ ಬಾಸ್ ಡಿಸ್ಕಷನ್ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ಅಂದ್ಬಿಟ್ಟು. ಇವರು ಡಿಸ್ಕಷನ್ ಮಾಡಕ್ಕೆ ಬಿಡ್ತಲ್ಲ, ಜಗಳಗಳನ್ನ ಆಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಒಪ್ಕೊಂತಾರೆ ಇಲ್ಲ, ನನಗೆ ಅನ್ಯಾಯ ಆಗುತ್ತೆ, ನಾನು ಒಬ್ಬನ್ನ ಬಿಟ್ಟು ಆಡ್ಸಿದ್ರೆ ಅಂತ ಅಂದ್ಬಿಟ್ಟು ಧನುಷ್ ಗೌಡ ಅವರು ಹೇಳ್ತಾ ಇದ್ರೆ, ಇಲ್ಲಿ 4 ಜನ ಇಲ್ಲ ನಾವು ಆಡ್ತೀವಿ, ಅಟ್ಲೀಸ್ಟ್ ನಾವಾದ್ರೂ ಆಡಬಹುದಾ ಅಂತ ಅಂದ್ಬಿಟ್ಟು ಕೇಳಿ ಬಿಗ್ ಬಾಸ್ನ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಧನುಷ್ ಗೌಡ ಅವ್ರನ್ನ ಬಿಟ್ಟು ಮಿಕ್ಕಿರೋರು 4 ಜನ ಏನಿದ್ರೆ ಅವರೆಲ್ಲರೂ ಕೂಡ ಇಲ್ಲಿ ಆಡಿದ್ರೆ ಧನುಷ್ ಗೌಡ ಅವ್ರು ಮೋಸ ಆಗುತ್ತೆ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಹೇಳ್ತಿದ್ದಾರೆ. ಆದರೆ ಇಲ್ಲಿ ಈಗ ಸದ್ಯಕ್ಕೆ ಯಾರಾದ್ರೂ ಒಬ್ಬರು ಬಿಟ್ಟು ಆಡಿದ್ರೆ ಗೇಮ್ ಆದ್ರೂ ಮುಂದೆ ಹೋಗಿರೋದು, ಮತ್ತೆ ಯಾರಾದ್ರೂ ಒಬ್ಬರಾದ್ರೂ ಫೈನಲ್ಸ್ಗೆ ಇಲ್ಲಿ ಸೆಲೆಕ್ಟ್ ಆಗಿರೋರು. 2 ಫೈನಲ್ಸ್ ಇದೆ ಅಂತ ಹೇಳಿದ್ರು. ಇವಾಗ ಗೇಮೇ ರದ್ದಾಗಿದೆ, ಫೈನಲ್ಸ್ ನಡೆಯುತ್ತೆ ಅಥವಾ ಇನ್ನೊಂದು ಏನಾದರೂ ಗೇಮ್ ಕೊಡ್ತಾರೋ. ಆಲ್ಮೋಸ್ಟ್ 2 ಗೇಮ್ ಇಲ್ಲಿ ಇಡಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಯಾಕಂದ್ರೆ ಇಷ್ಟಿಷ್ಟು ಗೇಮು ಇಷ್ಟಿಷ್ಟು ಡಿಸ್ಸಲ್ಲಿ ಇಲ್ಲಿ ಆಡಿಸ್ಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ಇಲ್ಲಿ ರೆಡಿ ಆಗಿರ್ತಾರೆ. ಆದರೆ ಇಲ್ಲಿ ಫೈನಲ್ಸ್ಗೆ ಯಾರೂ ಕೂಡ ಸೆಲೆಕ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತಿದೆ. ಈಗ 5 ಜನ ಕೂಡ ಇಲ್ಲಿ ಗೇಮು ಆಡಂಗಿಲ್ಲ, ಗೇಮೇ ರದ್ದಾಗೋಗಿದೆ. ಮುಂದಿನ ವಿಡಿಯೋದಲ್ಲಿ ಅದು ನೋಡಬೇಕಾಗುತ್ತೆ. ಏನಕ್ಕೆ ಸದ್ಯ ಈಗ ಜಗಳ ಜೋರಾಗಿದೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಧನುಷ್ ಗೌಡವ್ರು ಕೂಡ ಇಲ್ಲಿ ಅವ್ರನ್ನ ಬಿಟ್ಟು ಆಡಕ್ಕೆ ಒಪ್ಕೊಂತಲ್ಲ. ಯಾಕಂದ್ರೆ ಮಿಸ್ಟೇಕ್ ಮಾಡಿರೋದೇ ಎಲ್ಲರೂ ಕೂಡ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಉಸ್ತುವಾರಿಗಳು ಕೂಡ ಮಿಸ್ಟೇಕ್ ಮಾಡಿದ್ದಾರೆ, ಸ್ಪರ್ಧಿಗಳು ಕೂಡ ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ. ಆದರೆ ಆ ಮಿಸ್ಟೇಕ್ನ ತಿದ್ಕೊಳ್ಳೋಕೆ ನೋಡ್ದಲ್ಲ, ಜಗಳ ಆಡಕ್ಕೆ ಇಲ್ಲಿ ನೋಡ್ತಾ ಇದ್ದಾರೆ. ಅದೇ ಮಿಗ್ದೋರೆಲ್ಲರೂ ಕೂಡ ಮಾತಾಡ್ತಾರೆ. ಬಟ್ ಮಲ್ಲಮ್ಮ ಅವ್ರು ನೀವು ನೋಡಬೇಕು ಏನೂ ಕೂಡ ಮಾತಾಡ್ತಾರೆ. ಪಾಪ ಅವರು ಗೇಮ್ ಆಡ್ಬೇಕಾದ್ರೂ ಅಷ್ಟೇ, ಶುರು ಮಾಡ್ಬೇಕಾದ್ರೆ ಎಲ್ರಿಗಿಂತ ಚೆನ್ನಾಗಿ ಆಡಿದ್ರು. ಬಟ್ ಸ್ವಲ್ಪ ಇಲ್ಲಿ ಅವರಿಗೆ ಟೈಮ್ ಸಿಕ್ಕಲಿಲ್ಲ, ಸ್ವಲ್ಪ ಬೇಗ ಫಿನಿಶ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಯಾಕಂದ್ರೆ ಅದು ಧನುಷ್ ಗೌಡವ್ರು ನೀವು ನೋಡ್ಬೋದು, ಬೇರೆ ಎಲ್ಲರೂ ಕೂಡ ಅಲ್ಲಿ ಇಳಿಬೇಕಾದ್ರೆ ಬಿದ್ದೋಗ್ತಾ ಇತ್ತು. ಧನುಷ್ ಗೌಡವ್ರು ಅಂತೂ ಫಸ್ಟ್ ಮಾಡ್ಬಿಟ್ಟು ಇಲ್ಲಿ ಫಿನಿಶ್ ಮಾಡಿದ್ರು. ಆದರೆ 20 ಸತಿ ಆಡಿಸ್ರು ನಾನು ಆಡ್ತೀನಿ ಅಂತ ಅಂದ್ಬಿಟ್ಟು ಧನುಷ್ ಗೌಡ ಅವ್ರು ಹೇಳಿದ್ರು. 20 ಸತಿಯಲ್ಲಿ ಆಡ್ಸೋಕ್ಕಾಗಲ್ಲ, 2 ಸತಿಗೆ ಇಲ್ಲಿ ಚಾನ್ಸ್ ಕೊಡ್ತಲ್ಲ. ಇಲ್ಲಿ ಮಲ್ಲಮ್ಮ ಅವರು ಕೂಡ ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟರು. ಇನ್ನೊಂದು ಸ್ವಲ್ಪನೇ ಇಲ್ಲಿ ಒಂದು 2 ನಿಮಿಷ ಟೈಮ್ ಇತ್ತು ಅಂದರೆ ಅವರೇ ಇಲ್ಲಿ ಫಸ್ಟ್ ಫಿನಿಶ್ ಮಾಡಿರೋರು. ಆದರೆ ಏನೂ ಮಾಡೋಕ್ಕಾಗಲ್ಲ, ಬ್ಯಾಡ್ ಲ್ಯಾಕ್ ಅಂತಲೇ ಹೇಳಬೇಕು. ಈ ಟಾಸ್ಕ್ ರದ್ದಾಗಿದ ತಕ್ಷಣ ಇಲ್ಲಿ ಬಿಗ್ ಬಾಸ್ ಹೇಳ್ತಾರೆ ಟಾಸ್ಕ್ ಇಲ್ಲಿ ರದ್ದಾಗಿದೆ, ನಿಯಮನ ಸರಿಯಾಗಿ ನೀವು ಇಲ್ಲಿ ಇದು ಮಾಡಿಲ್ಲ ಅಂತ ಅಂದ್ಬಿಟ್ಟು, ರೂಲ್ಸ್ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತ ಅಂದ್ಬಿಟ್ಟು ರದ್ದಾಗಿದೆ ಅಂತ ಹೇಳಿದ ತಕ್ಷಣ ಇಲ್ಲಿ ಕಾಕ್ರೋಚ್ ಸುದ್ದಿವ್ರಿಗೂ ಕೂಡ ಕೋಪ ಬರುತ್ತೆ. ಚಂದ್ರಪ್ರಭು ಅವ್ರಿಗೂ ಕೂಡ ಇಲ್ಲಿ ಅಷ್ಟೇ. ಯಾಕಂದರೆ 5 ಜನ ಇಲ್ಲಿ ಸೆಲೆಕ್ಟ್ ಆಗಿದ್ರು ಫೈನಲ್ಸ್ಗೆ. ಈ ಒಂದು ಗೇಮನ್ನು ಫುಲ್ ಫಿನಿಶ್ ಮಾಡಿದರೆ ಯಾರಾದರೂ ಒಬ್ಬರು ಇಲ್ಲಿ ಕನ್ಫರ್ಮ್ ಆಗಿ ಸೆಲೆಕ್ಟ್ ಆಗೇ ಆಗ್ತಾಯಿದ್ರು. ಬಟ್ ಗೇಮ್ ರದ್ದಾಗಿರೋಕ್ಕೆ ಎಲ್ರಿಗೂ ಕೂಡ ಇಲ್ಲಿ ಕೋಪ ಬಂದಿದೆ. 5 ಜನಕ್ಕಂತೂ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಚಂದ್ರಪ್ರಭು ಅವರು ಬಂದ್ಬಿಟ್ಟು ಇಲ್ಲಿ ಕೇಳಿದಾಗ ಧನುಷ್ ಗೌಡ ಅವ್ರಿಗೆ ಇಲ್ಲಿ ಕೈಯಲ್ಲಿ ಅಂದರೆ ಬೆಳ್ಳೆಲ್ಲ ತೋರಿಸ್ಕೊಂಡು ಮಾತಾಡ್ತಾರೆ ಧನುಷ್ ಗೌಡ ಅವರು. ಸ್ವಲ್ಪ ಇಲ್ಲಿ ಬೇಜಾರಾಗುತ್ತೆ, ಯಾಕಂದರೆ ಅವ್ರು ದೊಡ್ಡವರಿದ್ದಾರೆ. ಬಟ್ ಅವ್ರಿಗೆ ಈ ರೀತಿ ಮಾತಾಡಿದ್ರೆ ಅವ್ರಿಗೂ ಕೂಡ ಇಲ್ಲಿ ಕೋಪ ಬರುತ್ತೆ, ಹರ್ಟ್ ಕೂಡ ಆಗೇ ಆಗುತ್ತೆ. ಯಾಕಂದರೆ ಎಷ್ಟೊಂದು ಜನ ಇಲ್ಲಿ ನೋಡ್ತಾ ಇರ್ತಾರೆ ಬಿಗ್ ಬಾಸ್ ಅನ್ನೋ ಪ್ರೋಗ್ರಾಮ್ನ. ಅಂತ ನಾವೆಲ್ಲ ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಚಂದ್ರಪ್ರಭು ಅವರು ಫುಲ್ ಫೈರಿಂಗ್ ಆಗ್ತಾರೆ. ನಿಜವಾಗ್ಲೂ ಕೂಡ ನೋಡಿ, ನಾವು ಎಷ್ಟೊಂದು ಸತಿ ಇಲ್ಲಿ ಸ್ಟೇಜ್ ಮೇಲೆ ನೋಡಬೇಕಾದ್ರೆ ಅವ್ರದ್ದೊಂದು ಕಾಮಿಡಿ ಮುಖಾನ ಮಾತ್ರ ನಾವಿಲ್ಲಿ ನೋಡಿರ್ತೀವಿ. ಈ ರೀತಿಯಾಗಿ ಕೋಪ ಮಾಡ್ಕೊಂಡಿರೋದು ಏನೂ ಕೂಡ ಇಲ್ಲಿ ನೋಡೋಲ್ಲ. ಬಟ್ ಎಷ್ಟು ಸೀರಿಯಸ್ ಆಗಿ ಅವ್ರು ಮಾತಾಡ್ತಿದ್ರು ಅಂತಂದರೆ ಈ ಒಂದು 3 ರಿಂದ 4 ದಿವಸದಲ್ಲಿ ನೀವು ನೋಡಿರ್ಬೋದು, ಬರೀ ಅವ್ರು ಕೋಪನೇ ಮಾಡ್ಕೊಂಡಿರಲಿಲ್ಲ. ಬಟ್ ಈ ಒಂದು ಗೇಮು ರದ್ದಾಗಿದ ತಕ್ಷಣನೇ ಇಲ್ಲಿ ಸಖತ್ತಾಗಿ ಕೋಪ ಮಾಡ್ಕೊಂಡ್ರು. ಅದರಲ್ಲೂ ಕೂಡ ಅವರು ಇಲ್ಲಿ ಬಿಗ್ ಬಾಸ್ ಏನೊಂದು ಟಾಸ್ಕ್ ಕೊಟ್ಟಿದ್ರು ಆ ಟಾಸ್ಕ್ನ ಯಶಸ್ವಿಯಾಗಿ ಮೋಸ ಮಾಡಿಬಿಟ್ಟು ಗೆದ್ದುಬಿಟ್ಟು ಇಲ್ಲಿ ಫೈನಲ್ಸ್ ರೌಂಡ್ಸ್ ಏನಿತ್ತು ಅದಕ್ಕೆ ಇಲ್ಲಿ ಸೆಲೆಕ್ಟ್ ಆಗಿದ್ರು. ಬಟ್ ಈ ಒಂದು ಗೇಮ್ ರದ್ದಾಗಿದ ತಕ್ಷಣ ಅವ್ರಿಗೂ ಕೂಡ ಇಲ್ಲಿ ಬೇಜಾರಾಯಿತು. ಅದಕ್ಕೆ ಅವರು ಕೂಡ ಈ ರೀತಿ ಮಾತಾಡಿದ್ರು, ನೀನೇ ಹೀರೋ ಅನ್ಕೊಂಡ್ಬಿಟ್ರೆ ಇಲ್ಲಿ ನಾವೇನಕ್ಕಪ್ಪ ಬಂದಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಇದಾಗಿದ ತಕ್ಷಣ ಇಲ್ಲಿ ಕಾಕ್ರೋಚ್ ಸುದ್ದಿರೋರು ಕೂಡ ಇಲ್ಲಿ ಅಷ್ಟೇ ಸುಮ್ಮನೆ ಕಿರ್ಚಾಡ್ತಿದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆದರೆ ಅವ್ರು ಸುಮ್ಮನೆ ಕಿರ್ಚಾಡ್ತಾನೆ ಇದ್ರು. ಯಾಕೆ ಅಂತಂದ್ರೆ ಅವರೊಬ್ಬರು ಮಿಸ್ ಮಾಡ್ಕೊಂಡಿದ್ರೆ ಮಿಕ್ಕಿರೋ 4 ಜನ ಆದರೂ ಇಲ್ಲಿ ಆಡ್ಬೋದಿತ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸುದ್ದಿರೋರು ಕೂಡ ಇಲ್ಲಿ ಯೋಚನೆ ಮಾಡಿದ್ರು. ಸುದ್ದಿಯವರು ಕಿರ್ಚಾಡೋದಲ್ಲಪ್ಪ, ಇಲ್ಲಿ ನಿನಗೇನಾದರೂ ಆಡೋಕ್ಕೆ ಹೋಗ್ತಾ ಇಲ್ಲ ಅಂದರೆ ಬಿಗ್ ಬಾಸ್ ಹತ್ರ ಹೇಳ್ಬಿಡು, ನನಗೆ ಆಡೋಕ್ಕೆ ಹೋಗ್ತಾ ಇಲ್ಲ, ನಾನು ಇಲ್ಲಿ ಸೈಡಲ್ಲಿ ಕುತ್ಕೊಂಡ್ಬಿಡ್ತೀನಿ ಅಂತಂದ್ಬಿಟ್ಟು ಹೇಳು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಸಿಕ್ಕಾಪಟ್ಟೆ ಕೋಪ ಬಂದಿದೆ ಅವ್ರಿಗೆ. ಅವ್ರು ಮಾತಾಡೋ ರೀತಿಲೇ ಇಲ್ಲಿ ಗೊತ್ತಾಗ್ತದೆ. ಅದರಲ್ಲೂ ಕೂಡ ಒಂದು ಡೈಲಾಗ್ ಹೇಳ್ತಾರೆ ಅವರು, ಸ್ಕೂಲ್ ಮುಗಿಸ್ಬಿಟ್ಟು ಯೂನಿಫಾರ್ಮ್ ಬಿಚ್ಬಿಟ್ಟು ಕಲರ್ ಡ್ರೆಸ್ ಇಲ್ಲಿ ಹಾಕ್ಕೊಂಡು ಬಂದ್ಬಿಡೋದಲ್ಲ SLC ಆದ ತಕ್ಷಣ ಅಂತಂದ್ಬಿಟ್ಟು. ಯಾಕಂದರೆ ಅವ್ರು ಚಿಕ್ಕವರಲ್ವಾ, ಇವಾಗ ಸ್ಕೂಲ್ ಮುಗಿಸಿದ ತಕ್ಷಣ ಈ ರೀತಿಯಾಗಿ ಬಂದ್ಬಿಟ್ಟಿದ್ಯಾ ನಿನಗೆ ಅಷ್ಟೊಂದು ಮೆಚುರಿಟಿ ಇಲ್ಲ ಅನ್ನೋ ರೀತಿ ಇಲ್ಲಿ ಸುದಿಯೋರು
ಧನುಷ್ ಗೌಡ ಅವ್ರಿಗೆ ಹೇಳ್ತಾರೆ. ಧನುಷ್ ಗೌಡ ಅವರು ಸುಮ್ಮನೆ ತಲೆ ಆಡಿಸ್ಕೊಂಡು ಇಲ್ಲಿ ನಿಂತಿರ್ತಾರೆ. ಆದರೆ ಈ ಒಂದು ಪ್ರೋಮೋ ನೋಡಿದ್ರೆ ಇಲ್ಲಿ ಏನು ಅರ್ಥ ಆಗ್ತದೆ ಅಂತಂದರೆ ಆಲ್ಮೋಸ್ಟು ಆಡಿಸ್ತಿರೋದು 4ನೇ ಗೇಮು. 3 ಗೇಮ್ನು ಕೂಡ ಇಲ್ಲಿ ಯಶಸ್ವಿಯಾಗಿ ಆಡಿದ್ದಾರೆ. 4ನೇ ಗೇಮಲ್ಲಿ ಅದರಲ್ಲೂ ಏನಕ್ಕೆ ಅಂತಂದರೆ ಫೈನಲ್ಸ್ ಇದು ಒಂದು ಗೇಮ್ನ ಅವರೆಲ್ಲರೂ ಕೂಡ 5 ಜನ ಕೂಡ ನೀಟಾಗಿ ಆಡಿದರೆ ಫೈನಲ್ಸ್ಗೆ ಇಲ್ಲಿ ಎಂಟ್ರಿ ಕೊಡ್ಬೋದಿತ್ತು ಯಾರಾದರೂ ಒಬ್ಬರು ಕಂಟೆಸ್ಟೆಂಟು. ಆದರೆ ಯಾರು ಕೂಡ ಇವಾಗ ಈ ಒಂದು ಗೇಮ್ನ ಫಿನಿಶ್ ಮಾಡೋಕ್ಕೆ ಅವಕಾಶ ಇಲ್ಲ. ಗೇಮ್ ಕೂಡ ಇಲ್ಲಿ ರದ್ದಾಗಿದೆ. ರದ್ದಾಗಿದ್ದ ತಕ್ಷಣ ತಿಳಿದಿದ ತಕ್ಷಣ ಇಲ್ಲಿ ಇನ್ನೂ ಮಿಕ್ಕಿರೋ 4 ಜನ ಕಂಟೆಸ್ಟೆಂಟ್. ಆದರೆ ಇಲ್ಲಿ ತುಂಬಾ ಸಾಫ್ಟ್ ಆಗಿದ್ದಾರೆ ಅಂದರೆ ಮಲ್ಲಮ್ಮ ಅವರು. ಯಾಕಂದರೆ ಅವ್ರು ಏನೂ ಕೂಡ ಇಲ್ಲಿ ಮಾತಾಡ್ತಲ್ಲ, ಪಾಪ ಅವ್ರಿಗೇನೂ ಕೂಡ ಇಲ್ಲಿ ಗೊತ್ತಾಗ್ತಲ್ಲ. ಯಾಕಂದರೆ ಈ ಒಂದು ಗೇಮ್ ಫಿನಿಶ್ ಮಾಡಿದ್ರೆ ಅಲ್ಲಿ ಹೋಗ್ಬೋದು ಅಂತ ಗೊತ್ತಿತ್ತು. ಬಟ್ ಇವರೆಲ್ಲ ಈ ರೀತಿ ಕಿತ್ತಾಡ್ತಿರೋದು ನೋಡಿದ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಬಟ್ ಇಲ್ಲಿ ಮಲ್ಲಮ್ಮ ಅವ್ರು ಕಾಣಿಸ್ತಾರೆ. ಅಂದರೆ ಅವ್ರು ಯಾವುದೇ ರೀತಿಯ ವಾದಕ್ಕೆ ಇಲ್ಲಿ ಹೇಳೋದಿಲ್ಲ, ಏನು ಕೂಡ ಮಾತಾಡಿಲ್ಲ ಸೆಂಟ್ರಲ್ಲಿ ಬಂದುಬಿಟ್ಟು. ಆದರೆ ಇಲ್ಲಿ ಮಾತಾಡ್ತಿರೋದು ಬಂದುಬಿಟ್ಟು ಚಂದ್ರಪ್ರಭಾ ಅವರು, ಕಾಕ್ರೋಚ್ ಸುದ್ದಿ ಅವರು. ತುಂಬಾ ಬೇಜಾರಾಗಿದೆ, ಹರ್ಟ್ ಕೂಡ ಆಗಿದೆ ಅವ್ರಿಗೂ ಕೂಡ. ಯಾಕಂತಂದರೆ ಗೇಮ್ನಲ್ಲಿ ರದ್ದು ಮಾಡಿಬಿಟ್ರಲ್ಲ, ಮುಂದೆ ಅವ್ರು ಗೇಮ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಅದೋ ಒಂದು ಕಾರಣಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಫೈರ್ ಆಗಿದೆ. ಆದರೆ ಸುದ್ದಿ ಅವ್ರು ಕೂಡ, ಕಾಕ್ರೋಚ್ ಸುದ್ದಿ ಅವರು ಸಿಕ್ಕಾಪಟ್ಟೆ ಬರ್ನಿಂಗ್ ಆಗಿದೆ. ಯಾಕೆಂತಂದರೆ ಅವ್ರು ಎಷ್ಟೊಂದು ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟರು. ಆದರೂ ಕೂಡ ಇಲ್ಲಿ ಧನುಷ್ ಗೌಡರು ನನಗೆ ಮೋಸ ಆಗುತ್ತಲ್ವಾ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಇವಾಗ ನೋಡಿ, ಯಾವುದೇ ಒಂದು ಏನೇ ಇದ್ರೂ ಕೂಡ ನಾನು ಅನ್ನೋದು ಎಲ್ರಿಗೂ ಇಲ್ಲಿ ಬಂದೇ ಬರುತ್ತೆ. ಒಂದು ವೇಳೆ ಅವ್ರು ಒಪ್ಕೊಂಡು ಸರಿ ಬಿಡು ನಾನೊಬ್ಬನೇ ಮಿಸ್ಟೇಕ್ ಮಾಡಿಬಿಟ್ನಲ್ವಾ ಬೈ ಚಾನ್ಸ್ ಆಗಿ ಅಂತಂದ್ಬಿಟ್ಟು ಬಿಟ್ಟು ಅಂದರೆ ಸರಿ ಬಿಡಿ ನಾನೊಬ್ಬನ ಬಿಟ್ಬಿಟ್ಟು ಇಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ಆಡಿ ಮಿಗ್ದವರು ಸರಿ ಬಿಗ್ ಬಾಸ್ ನನ್ನಿಂದ ಮಿಸ್ಟೇಕ್ ಆಗಿದೆ, ಫಸ್ಟೇ ಹೇಳಿ ನನಗೆ ರೂಲ್ಸ್ ಗೊತ್ತಿರಲಿಲ್ಲ, ಮಿಗ್ದವ್ರು 4 ಜನ ಏನಿದ್ದಾರೆ ಅವ್ರು ಇಲ್ಲಿ ಆಡ್ಕೊಳ್ಳಿ ಅಂತ ಹೇಳಿದರೆ, ಅಂದರೆ ಅವ್ರಿಗೆ ಆಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿದರೆ ಅಟ್ಲೀಸ್ಟ್ ಯಾರಾದರೂ ಒಬ್ರು ಇಲ್ಲಿ ಬರೋದಿತ್ತು. ಆ ಒಂದು ಸಾಫ್ಟ್ ಕಾರ್ನರ್ ಕೂಡ ಇಲ್ಲಿ ಧನುಷ್ ಗೌಡ ಅವ್ರ ಇರಲಿಲ್ಲ. ನಾನು ಆಡಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಅವ್ರು ಇಟ್ಕೊಂಡಿದ್ರು. ಆ ಒಂದು ಕಾರಣಕ್ಕೆ ಇಲ್ಲಿ ಗೇಮ್ ಕೂಡ ರದ್ದಾಯಿತು. ಅವ್ರಿಗೆ ಅನ್ಯಾಯ ಆಗ್ಬೋದಿತ್ತು, ಬಟ್ ಬೇರೆಯವ್ರಿಗೆ ಇಲ್ಲಿ ಹೆಲ್ಪ್ ಮಾಡ್ಬೋದಿತ್ತಲ್ಲ. ಅಂದರೆ ಅವರು ಕೂಡ ಇಲ್ಲಿ ಬಿಟ್ಕೊಟ್ಟಿದ್ದಿದ್ರೆ ಆಲ್ಮೋಸ್ಟ್ ನೀವು ನೋಡ್ಬೋದು ಎಲ್ಲ ಟೈಮಲ್ಲೂ ಕೂಡ ಬಿಟ್ಕೊಡೋಕ್ಕಾಗಲ್ಲ. ಬಟ್ ಈ ಒಂದು ಟೈಮಲ್ಲಿ ಅವ್ರು ಮಾಡಿಬಿಟ್ಟಿದೆ, ತಪ್ಪು ಆಗೋಗ್ಬಿಟ್ಟಿದೆ. ಆಗೋಗಿರೋದನ್ನ ಬಿಟ್ಟು ಮುಂದೆ ಏನು ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ನೋಡಬೇಕಿತ್ತು. ಅಂದರೆ ಆ ಒಂದು ಗೇಮ್ನ ಅವರು ಆಡೋಕ್ಕಾಗ್ತಲ್ಲ ಅಂತಂದರೆ ಇವಾಗ ಬೇರೆಯವರು ಆಡಬಾರ್ದು ಅಂತ ಅಂದ್ಬಿಟ್ಟು ಧನುಷ್ ಗೌಡ ಅವರು ಡಿಸೈಡ್ ಮಾಡ್ದಂಗೆ ಆಯಿತು. ಒಂದು ರೀತಿ ಸರಿ ಅನ್ಸುತ್ತೆ, ಒಂದು ರೀತಿ ತಪ್ಪು ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಯಾಕಂತಂದರೆ ಆ ಜಾಗದಲ್ಲಿ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಅವ್ರಿಗದು ಸರಿ ಅನ್ಸುತ್ತೆ. ಬಟ್ ಒಂದೊಂದು ಟೈಮಲ್ಲಿ ಇನ್ನೂ ಮಿಕ್ಕಿರೋ 4 ಜನ ಅದ್ರಲ್ಲಿ ಮಲ್ಲಮ್ಮ ಅವ್ರು ಕೂಡ ಇಲ್ಲಿ ಇದ್ರು. ಯಾರಿಗೆ ಇಲ್ಲಿ ಅನ್ಯಾಯ ಆಯಿತು ಅಂತ ಅಂದ್ಬಿಟ್ಟು ನಿಮಗೆ ಅನ್ನಿಸ್ತು? ಮತ್ತು ಇಲ್ಲಿ ಈ ಒಂದು ಪ್ರೋಮೋ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.